1 grip, ಹಾಂ stance, 2, ಓಕೆ tapping, ಹಾಂ 3, ಹಾಂ back lift. ಹಾಂ After back lift ಆಮೇಲೆ ನೀವು ಬೌಲರ್ ನೋಡಬೇಕು. ಓ ಅಲ್ಲಿವರೆಗೂ ನಮ್ಮ ಫೋಕಸ್ಸು ನಮ್ಮ ನಮ್ಮ ಬೇಸಿಕ್ ಮೇಲೆ. ಓಕೆ ಸೊ ಹಿಂಗೆ ಇದು ತುಂಬ ಮೇಲೇನೂ ಹೋಗಿಲ್ಲ, ಹಾಂ ಹಾಂ ತುಂಬ ಕೆಳಗಡೆನೂ ಇರೋಂಗಿಲ್ಲ, ಓಕೆ ಫ್ರೀಯಾಗಿರ್ಬೇಕು. ಹಾಂ ಆಮೇಲೆ ನಮ್ಗೆ ಯಾಕಂದರೆ ನಮ್ಮ ಫ್ಲೋ ಇರಬೇಕು, ಎಲ್ಬೋ ಫ್ಲೋ ಇದೆಯಲ್ಲ ಹಾಂ ಅದು ನಮ್ಗೆ ಈಸಿ ಇರುತ್ತೆ. ಓ ಓಕೆ ಎಲ್ಬೋಸ್ ಫ್ರೀ ಇರುತ್ತೆ. ಹಾಂ ಆಮೇಲೆ 5 ಬಾಲ್ ಕ್ಲೋಸ್ ಆಗಿ ಹೋಗೋದು. ಹಾಂ ನಾವು ಇಲ್ಲಿ 1 2 3 ಹಾಂ 4 ಆಯಿತು, ಹಾಂ 5 ಬಾಲ್ ಕ್ಲೋಸ್ ಆಗಿ ಹೋಗೋದು ಓಕೆ ಆ್ಯಂಡ್ 6 ಬಾಲ್ ಆಡೋದು. ಓ ಓಕೆ ಓಕೆ ಸೂಪರ್. ಅಲ್ಲಿ ಬ್ಯಾಟು ಮತ್ತು ಕಾಲು ನಡುವೆ ಎಷ್ಟು ಗ್ಯಾಪು? ಓಕೆ ಇಷ್ಟು ಕ್ಲೋಸ್ ಇರಬೇಕದು. ಓಕೆ ರೈಟು. ಬ್ಯಾಟ್ ಆ್ಯಂಡ್ ಪ್ಯಾಡ್ ಮಿಡ್ಲಲ್ಲಿ ಯಾವುದೇ ಥರ ಗ್ಯಾಪ್ ಇರಬಾರ್ದು. ಹಾಂ ಹಾಂ ರೈಟು. ನನ್ನ ಬಾಟಮ್ ಆ್ಯಂಡ್ ಪಾಮ್ ಓಪನ್ ಇದೆ, ನನ್ನ ಫಿಂಗರ್ಸಲ್ಲಿ ಮಾತ್ರ ಹೋಲ್ಡ್ ಮಾಡಿ ಈ ಪಾರ್ಟಲ್ಲಲ್ವಾ? ಓಕೆ ಓಕೆ. ಇದನ್ನು ಫುಲ್ಲು ಟೈಟ್ ಹಿಡಿದಿದ್ದೀರಾ? ಹೌದು. ಓಕೆ ಸೂಪರ್. ಓಕೆ ಆಮೇಲೆ ಬಾಲ್ ಮೀಟ್ ಆಗಬೇಕಾದ್ರೆ ಕಣ್ಣು ಕೆಳಗಡೆ ಮೀಟ್ ಆಗ್ತೀರಾ ಬಾಲ್ನ. ಅಂದರೆ ಈಗ ನಿಮ್ಮ ಐ ಸೆಟ್ಟು ಕರೆಕ್ಟಾಗಿ ಇಲ್ಲಿಂದ ಬಂದರೆ ಇಂಪ್ಯಾಕ್ಟ್ ಇಲ್ಲಿ ಈ ಪಾರ್ಟಲ್ಲಿ ಆಗುತ್ತಾ? ಹೌದು, ಈ ಪಾರ್ಟಲ್ಲಿ ಇಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆ. ಓಕೆ. ಅಲ್ಲಿ ನನ್ನ ಬಾಲು ಮತ್ತು ಬ್ಯಾಟ್ ಮೀಟ್ ಆಗ್ತದೆ. ನನ್ನ ಬ್ಯಾಲೆನ್ಸ್ ನೋಡಿ, ನಾನು ಇಷ್ಟೊತ್ತು ನಿಂತ್ಕೊಂಡ್ರೆ ನನ್ನ ಬ್ಯಾಲೆನ್ಸ್ನ ಬಿಡ್ತಾ ಇಲ್ಲ. ಸ್ವಲ್ಪನೂ ಆಚೆ ಈಚೆ ಆಗ್ತಾ ಇಲ್ವಲ್ಲ? ತುಂಬಾ ಸ್ಟಡಿ ಆಗಿದೆ. ಓಕೆ ಓಕೆ. ಆಮೇಲೆ ಇನ್ನೊಂದು ಕ್ರೇಡಲ್ಲು ಅಥವಾ ಜೋಕಾಲಿ ಥರ ಹೇಳ್ತಾ ಇದ್ರಲ್ಲ, ಅದು ಒಂದ್ಸಲ ತೋರಿಸ್ಕೊಡಿ ನನಗೆ. ಅದೇನಿಲ್ಲ ಸರ್, ಎಲ್ಬೋಸು ಎಷ್ಟು ಫ್ರೀಯಾಗಿ ಓಡಬೇಕಂದ್ರೆ ನೀವು ಕ್ರೇಡಲ್ ಥರ ನೋಡಿ, ಎಷ್ಟು ಎಲ್ಬೋಸ್ ಇಷ್ಟೇ ಫ್ರೀಯಾಗಿ ಓಡ್ತಾ ಇರ್ಬೇಕು ನಿಮ್ಮದು. ಹಿಂಗೆ. ಹಾಂ. ಸೊ ಅದೇ ಥರನೇ ನೀವು ಬ್ಯಾಟ್ ಹೋಲ್ಡ್ ಮಾಡಿದಾಗ ಹಾಂ ಇದನ್ನು ನಾವು ಟಾಪ್ ಹ್ಯಾಂಡ್ನ ಲಾಕ್ ಅನ್ಲಾಕ್ ಅಂತ ಕರಿತೀವಿ. ಹಾಂ. ಹಿಂಗೆ ಲಾಕ್ ಬ್ಯಾಟ್ನ ಲಿಫ್ಟ್ ಮಾಡ್ಬೇಕಾದ್ರೆ ಹಿಂಗೆ ಲಾಕ್ ಮಾಡ್ತೀವಿ, ಹಾಂ. ರಿಲೀಸ್ ಮಾಡ್ಬೇಕಾದ್ರೆ ಹಿಂಗೆ ರಿಲೀಸ್ ಮಾಡ್ತೀವಿ. ಹಿಂಗೆ ನಾವು ಹಿಂಗೆ ಮಾಡಲ್ಲ ಅದನ್ನು ಹಿಂಗೆ ಮಾಡ್ತೀವಿ. ಸೈಡ್ ವೈಸಾ? ಹ್ಞೂ. ಹಿಂಗೆ ಮಾಡಿದ್ರೆ ಏನಾಗುತ್ತೆ, ನಿಮ್ಮದು ಬ್ಯಾಟು ಹೊಡಿಬೇಕಾದ್ರೆ ಹಿಂಗೆ ಬಂದ್ಬಿಡುತ್ತೆ, ಟರ್ನ್ ಆಗಿಬಿಡುತ್ತೆ ಬ್ಯಾಟು. ಹಾಂ. ಅದೇ ನೀವು ಬ್ಯಾಟ್ನ ಹಿಂಗೆ ಲಿಫ್ಟ್ ಮಾಡಿದ್ರೆ ಮೇಲಕ್ಕೆ ಹಿಂಗೆ ಲಾಕ್ ಮಾಡಬೇಕು ಲಿಫ್ಟ್ನ. ಓಕೆ. ಆಮೇಲೆ ಬ್ಯಾಟ್ ಫ್ರೀಯಾಗಿ ಕ್ರೇಡಲ್ ಥರ ನಿಮ್ಮ ಮೂವ್ಮೆಂಟ್ ನೋಡಿ, ಫ್ರೀಯಾಗಿ ಎಲ್ಬೋ ಫ್ರೀಯಾಗಿ ಓಡುತ್ತೆ ಹಿಂದೆಯಿಂದ ಮುಂದೆ. ಈ ಎಲ್ಬೋ ನೋಡಿ, ಎರಡು ಎಲ್ಬೋ ಎಷ್ಟು ಫ್ರೀಯಾಗಿ ಆಡ್ತಿದೆ, ಅಷ್ಟೇ ಈಸಿಯಾಗಿ ಸ್ಪಿನ್ ಆಗಬೇಕು. ಅದೇ ನೀವು ಅದೇ ಬಾಲ್ ಆಡ್ತೀನಿ ಅಂತಂದರೆ ಅದೇ ಸ್ಟೆಪ್ ಮಾಡಿಬಿಟ್ಟು ಅದೇ ನೋಡಿ. ಒಂದು ನಿಮಿಷ, ನಿಮ್ಮ ಲೈನ್ ಯಾವ ಥರ ಹೋಗ್ತಾ ಇದೆ? ಸೀದಾ ಹೋಗ್ತದೆ. ಓಕೆ ಓಕೆ ಓಕೆ. ಹಾಂ ಹಾಂ. ಬಟ್ ನಾವು ಅದೇ ಯಾವ ಲೈನ್ ಗಮನಿರ್ತೀವೋ ಅದೇ ನಾವು ಬಾಲ್ ಇವಾಗ ಸೀದಾ ಬಂತು ಅಂತ ನಾನು ಬ್ಯಾಟ್ ಸೀದಾ ಸ್ವಿಂಗ್ ಮಾಡ್ತಿದ್ದೆ. ಹಾಂ. ಇವಾಗ ನಾನು ಬಾಲು ಆಫ್ ಸೈಡ್ ಹೊಡಿತಾ ಇದ್ದೀನಿ. ಹಾಂ. ಅದೇ ಥರನೇ ನಾನು ಆಫ್ ಸೈಡ್ ಸ್ವಿಂಗ್ ಮಾಡ್ತೀನಿ. ನನ್ನ ಬ್ಯಾಟ್ ಒಂದೇ ಲೈನಲ್ಲಿ ಸ್ವಿಂಗ್ ಆಗ್ತದೆ. ಯಾವ ಲೈನಲ್ಲಿ ಅಂದರೆ ನಾನು ಯಾವ ಕಡೆ ಟೂ ಫೇಸ್ ಆಗ್ತಿಲ್ಲ ಅದೇ ಲೈನಲ್ಲೇ ಬ್ಯಾಟ್ ಫ್ಲೋ ಆಗ್ತದೆ. ಓಹೋ ಓಕೆ. ಇಲ್ಲಿ ಯಾವುದೇ ಕೂಡ ಚೆಕ್ ಆಗಬಾರ್ದಾ ಮಿಡ್ಲಲ್ಲಿ? ಹಾಗಿದ್ರೆ ಒಂದೇ ಫ್ಲೋದಲ್ಲೇ ಇರಬೇಕಾ? ಫ್ಲೋಲ್ಲಿ ಇರುತ್ತೆ. ಓಕೆ. ಹಾಗೆ ನನಗೆ ಇನ್ನೊಂದು ಸಮಸ್ಯೆ ಆಗಿದ್ದು, ಈಗ ನಾನು ಹೀಗೆ ನಿಂತ್ಕೊಂಡೆ ಅಂತಂದರೆ ಇಷ್ಟು ನಿಂತ್ಕೋಬೇಕಾ, ಇಷ್ಟು ಪೂರ್ತಿ ಹೋಲ್ಡ್ ಮಾಡಿ ಇಟ್ಕೋಬೇಕಾ, ಅಂತ ಕ್ಲೋಸ್ ಇರಬೇಕಾ, ಅಥವಾ ಕಂಪ್ಲೀಟಾಗಿ ಎಕ್ಸಾಕ್ಟಾಗಿ ಹಾಫ್ ಇರಬೇಕಂತ ಗೊತ್ತಾಗಿಲ್ಲ. ಬಾಲರ್ಗೆ ಯಾವ ಪಾಠನ ತೋರಿಸ್ಬೇಕು? ನೀವು ಬೌಲರ್ಗೆ ಬರೀ ಶೋಲ್ಡರ್ ಅಷ್ಟೇ ತೋರಿಸ್ತೀರಾ? ಓಹೋ ನೋಡಿ ಒಂದು ನಿಮಿಷ, ನಾನು ನಿನ್ನೆ ವಿಡಿಯೋ ಮಾಡಿದಾಗ ನಂದು ಆಲ್ಮೋಸ್ಟ್ ಅದೇ ಹಿಂಗೆ ಕಾಣಿಸ್ತಾ ಇತ್ತು ನಂದು. ಇಲ್ಲ ಹಿಂಗೆ ಕಾಣಂಗಿಲ್ಲ, ಹಿಂಗೆ ಬರೋಂಗಿಲ್ಲ. ಶೋಲ್ಡರ್ಸ್ ಹಿಂಗೆ ಇರುತ್ತೆ. ಶೋಲ್ಡರ್ಸ್ ಈಕ್ವಲ್ ಆಗಿರುತ್ತೆ. ಒಂದು ಶೋಲ್ಡರ್ ಕೀಪರ್ ಕಡೆ ಇರ್ತದೆ, ಇನ್ನೊಂದು ಶೋಲ್ಡರ್ ನಿಮ್ಮ ಬೌಲರ್ ಕಡೆ ಇರುತ್ತೆ. ಎಲ್ಬೋ ಮತ್ತು ಶೋಲ್ಡರು ಬೌಲರ್ ಕಡೆ ಫೇಸ್ ಆಗುತ್ತೆ. ಓಕೆ ರೈಟ್ ರೈಟ್. ಹಿಂಗೆ ಓಪನ್ ಆಗಂಗಿಲ್ಲ. ಅದೇ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ಅದು ಏನಕ್ಕೆ ಓಪನ್ ಆಗುತ್ತೆ ಅಂದರೆ ನಿಮ್ಮ ಬಾಟಮ್ ಎಂಡ್ ಯಾವಾಗ ಕ್ಲೋಸ್ ಆಗುತ್ತೆ ನೋಡಿ, ಅವಾಗ ಎಲ್ಬೋಸ್ ಕ್ಲೋಸ್ ಆಗಿ ಬಂದಾಗ ನಿಮ್ಗೆ ಈ ಶೋಲ್ಡರ್ ಓಪನ್ ಆಗುತ್ತೆ. ಈ ಶೋಲ್ಡರ್ ಓಪನ್ ಆದಾಗ ಏನಾಗುತ್ತೆ, ನೀವು ಮುಂದೆ ಹೋದಾಗ ಈ ಶೋಲ್ಡರ್ ಈ ಬಾಟಮ್ ಎಂಡ್ ಪಾಮ್ ಕ್ಲೋಸ್ ಆದಾಗ ಈ ಪಾರ್ಟ್ ಎಲ್ಬೋ ಲಾಕ್ ಆಗುತ್ತೆ, ಶೋಲ್ಡರ್ ಬೀಳುತ್ತೆ. ಶೋಲ್ಡರ್ ಬಿದ್ದಾಗ ಹೆಡ್ ಬಿದ್ಬಿಡುತ್ತೆ ಅಲ್ಲೇ. ಓಕೆ. ಹೆಡ್ ಬಿದ್ದಾಗ ಇಲ್ಲಿ ಆಡೋ ಶಾಟ್ನ ಇಲ್ಲೇ ಆಡಕ್ಕಂತ ಓಕೆ. ಬಟ್ ಅದು ಓಪನ್ ಇಟ್ಟಾಗ ಅದು ಅಕಸ್ಮಾತ್ ನಾವು ಎಲ್ಬೋ ಪಾಮ್ ಓಪನ್ ಇಟ್ಟಾಗ ಎಲ್ಬೋ ಫ್ರೀ ಇರುತ್ತೆ, ನಿಮ್ ಶೋಲ್ಡರ್ ಫ್ರೀ ಇರುತ್ತೆ. ಅವಾಗ ಎಲ್ಬೋ ಲಾಕ್ ಆಗಿಲ್ವಲ್ಲ, ಶೋಲ್ಡರ್ ಫ್ರೀ ಇದೆ, ತಲೆನೂ ಸ್ಟ್ರೇಟ್ ಇರುತ್ತೆ. ಓಕೆ. ಸೊ ನಮ್ಮ ಬ್ಯಾಟ್ ಫ್ಲೋ ಆಗೋದು ಈಸಿಯಾಗಿ ಫ್ಲೋ ಆಗುತ್ತೆ. ನಾವು ಹಿಂಗೆ ಪಾಮ್ ಟೈಟ್ ಮಾಡ್ಬಿಟ್ರೆ ಎಲ್ಬೋ ನಮ್ಮ ಬಾಡಿ ಕ್ಲೋಸ್ ಆಗಿರುತ್ತೆ. ಎಲ್ಬೋ ಯಾವಾಗ ಬಾಡಿ ಕ್ಲೋಸ್ ಆಗಿರುತ್ತೋ ಅವಾಗ ಬ್ಯಾಟ್ ಸ್ವಿಂಗ್ ಮಾಡೋಕ್ಕಾಗಲ್ಲ, ಜೊತೆಗೆ ಸೈಡ್ಗೆ ತಲೆನೂ ಸೈಡ್ಗೆ ಬೀಳುತ್ತೆ. ಶಾರ್ಟ್ಸ್ ಆಡ್ಬೇಕಾದ್ರೆ ತಲೆ ಸೀದಾ ಇಡ್ತೀನಿ. ಸರಿ 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 ಓಕೆ. ಅಂದ್ರೆ ಈಗ ನಮ್ಮ ಸೈಡಲ್ಲಿ ಅಂದ್ರೆ ಈಗ ಯಾವ ಥರ ನನ್ನ ಕೆಲವು ಸಲ ಹಿಂಗೆ ಬೆಂಡ್ ಆಗ್ಬಿಡ್ತಾ ಇತ್ತು. ಇವಾಗ ನಮ್ಮದು ಈ ಪಾಮ್ ಹಿಂಗೆ ಕ್ಲೋಸ್ ಮಾಡ್ತಾ ಇದ್ದೀನಿ, ಅದು ನನ್ನ ಎಲ್ಬೋ ಇಲ್ಲಿ ಕ್ಲೋಸ್ ಇದೆ, ನನ್ನ ಶೋಲ್ಡರ್ ಹಿಂಗೆ ಬೀಳ್ತಾ ತಲೆನೂ ಹಿಂಗೆ ಬೀಳ್ತಾರೆ. ಓಕೆ. ಸೊ ನಮ್ಮದು ಬ್ಯಾಲೆನ್ಸ್ ಸಿಗ್ತಾರೆ ನಮಗೆ. ಅದೇ ನಾನು ಪಾಮ್ ಓಪನ್ ಇಟ್ಟರೆ ನನ್ನ ಶೋಲ್ಡರ್ ನನ್ನ ಫ್ರಂಟ್ ಲೆಗ್ ಮೇಲೆ ಲೀನ್ ಆಗ್ತದೆ, ಬಾಲ್ ಮೇಲೆ ಹಿಂಗೆ ಲೀನ್ ಆಗ್ತೀನಿ. ಸೊ ನನ್ನ ತಲೆನೂ ಶೋಲ್ಡರ್ ಜೊತೆಗೆ ಲೀನ್ ಆಗ್ತದೆ. ಹಿಂಗೆ ನಾನು ಲೀನ್ ಹಿಂಗೆ ಆಗ್ತಾ ಇಲ್ಲ, ನಾನು ಹಿಂಗೆ ಆಗ್ತಾ ಇದ್ದೀನಿ. ಅದನ್ನು ನನಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಸಿಗ್ತಿದೆ.
ಓಕೆ ಹಾಂ 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 ತಲೆ ಯಾವಾಗ ಹಿಂಗ್ ಬೀಳುತ್ತೆ ಹಾಂ ನನ್ನ ಬ್ಯಾಲೆನ್ಸ್ ಲೂಸ್ ಆಗ್ತದೆ, ಸರಿ 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 ಬೀಳಕ್ಕೆ ಹೋಗ್ತೀನಿ. ಹಾಂ 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 ಕಡೆಗೆ ಬ್ಯಾಟ್ ಅಂಡ್ ಬಾಲ್ ಇಂಪ್ಯಾಕ್ಟ್ ಸರಿಯಾಗಿ ಬೀಳಲ್ಲ. ಇನ್ನೊಂದು ನೀವು ಹಿಂದಿನ ಹೀಲ್ ಎತ್ತಬೇಕು ಒಂದ್ಸಲ ನಂಗೆ ತೋರಿಸ್ಕೊಡ್ತೀರಾ? ಅದು ಬ್ಯಾಕ್ ಫುಟ್. ಹೌದು, ಹಾಂ ನಾನು ಮಿಸ್ಟೇಕ್ ಆಗ್ತಿರೋದಲ್ಲೇ. ಹಿಂಗೆ ಹೋದಾಗ ಹಾಂ ನಾವು ಬ್ಯಾಕ್ ಫುಟ್ ಹೀಲ್ ಇಲ್ಲೇ ಇತ್ತು ಅಂದರೆ ನನ್ನ ಬಾಡಿ ಮುಂದೆ ಹೋಗಲ್ಲ. ಹಾಂ ಅದೇ ಬ್ಯಾಕ್ ಫುಟ್ ಹೀಲ್ ಹಿಂಗೆ ಮೇಲೆ ಬಂತು ಅಂದರೆ ಹಾಂ ನನ್ನ ಶೋಲ್ಡರ್ ನೀಟಾಗಿ ಬಾಡಿ ಬಾಲ್ ಮೇಲೆ ಲೀನ್ ಆಗುತ್ತೆ. ಓಹೋ, ಈ ಪಾರ್ಟನ್ನು ಎತ್ತಿರೋದಲ್ವಾ? back foot heel, ಹೌದು. ಓಕೆ ಓಕೆ, ಒಂದ್ಸಲ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀರಾ? ಹಾಂ ಸರ್, ನೋಡಿ ಹಾಂ ಹ್ಞೂ ಇದು ಹಿಂಗಾದ್ರೆ ಹಾಂ ನನ್ನ ಬಾಡಿ ಮುಂದೆ ಹೋಗೋದು, ಓಕೆ, ಲಾಕ್ ಆಗುತ್ತಲ್ಲ? ಹಾಂ ಇಲ್ಲೇ ಇಲ್ಲೇ ನಿಂತ್ಕೊಳ್ಳುತ್ತೆ. ಹಾಂ ಅದೇ ನಾನು ಹಾಂ ಬ್ಯಾಕ್ ಫುಟ್ ಹೀಲ್ ಮೇಲೆ ಹೋದಾಗ ಹಾಂ ನನ್ನ ಬಾಡಿ ಮೇಲೆ ಕ್ಲೀನಾಗಿ ಹೋಗ್ತೀನಿ, ಓ ಅಂಡರ್ ದ ಐಸ್ ಬಾಲ್ ಆಡ್ತೀನಿ. ಸೂಪರ್ ಸೂಪರ್.